ಹಾಯ್ ನಮಸ್ತೆ ಎಲ್ರಿಗೂ. ಇದು ಹಾಸ್ಯ ಸೀರಿಯಲ್ ಇವತ್ತಿನ ಎಪಿಸೋಡು. ಇಲ್ಲಿ ರೋಹಿಣಿ ಸೂರ್ಯ ಮತ್ತು ಮೀನನಿಗೆ ಹಾಲಲ್ಲಿ ಮಾತ್ರೆ ಹಾಕಿ ನಿದ್ದೆ ಮಾತ್ರೆ ಹಾಕಿ ಅವ್ರು ಮಲಗಿದ ಮೇಲೆ ಸೂರ್ಯನ ಮೊಬೈಲ್ ವೀಡಿಯೋ ತೆಗೋಬೇಕಂತ ಅಂದ್ಕೊಂಡಿರ್ತಾಳೆ. ಆದರೆ ಅವಳದು ಪ್ಲ್ಯಾನ್ ಉಲ್ಟಾಗುತ್ತೆ. ಯಾಕೆಂದರೆ ಒಂದು ಸಲ ಶಾಂತಿ ಬರ್ತಾಳೆ, ಶಾಂತಿಗೇನೋ ಹೇಳ್ತಾಳೆ ನನಗೆ ಹೊಟ್ಟೆ ಸರಿಯಿಲ್ಲ ಆ ಥರ ಅಂತ ಎಲ್ಲ. ಆಮೇಲೆ ಮನೋಜ್ ಬಂದು ಅವಳನ್ನು ಕರ್ಕೊಂಡು ಹೋಗ್ತಾನೆ. ಸೊ ಇವಳದು ಪ್ಲ್ಯಾನ್ ಫ್ಲಾಪ್ ಆಯಿತು. ಇಲ್ಲಾಂದರೆ ಅವಳಿಗೆ 100% ವೀಡಿಯೋ ತೆಕ್ಕೋಬೋದಿತ್ತು, ಚಾನ್ಸ್ ಇತ್ತು. ಹಾಗೆ ಇಲ್ಲೂ ಮನೋಜ್ ಅವನ ಶೋರೂಮಲ್ಲಿ ಕೂತ್ಕೊಂಡಿರುವಾಗ ಅವನ ಬಾಡಿಗಾರ್ಡ್ ಇರ್ತಾನೆ ಭೀಮಾ, ಅವನು ಮತ್ತು ಅವನ ಪಾರ್ಟ್ನರ್ಸ್ ಎಲ್ಲ ತುಂಬ ಜನ ಬಂದಿರ್ತಾರೆ. ಸೊ ಅವರು ಎಲ್ಲ ಹೇಳ್ತಾರೆ ಇವನಿಗೆ ಪರಿಹಾರ ಕೊಡಬೇಕು, ನೀನು ಇಲ್ಲಿ ಕೆಲಸಕ್ಕೆ ಇಟ್ಕೊಂಡು ಅವನಿಗೆ ಓಡಿಸಿದ್ಯಾ ಅಂತ. ಅದಕ್ಕೆ ಮನೋಜ್ ಹೇಳ್ತಾನೆ ಅವನು ಬಾಡಿಗಾರ್ಡ್ ಅಂತ ಇಟ್ಕೊಂಡದ್ದು, ಅವನು ಹೊಡಿಬೇಕಂತ ಇದ್ದರೆ ಇವನೇ ಪೆಟ್ಟು ತಿಂದ್ಕೊಂಡಿದ್ದಾನೆ, ಲಾಯಕ್ಕಿಲ್ಲ ಇವನು ಅಂತೆಲ್ಲ ಬೈತಾನೆ. ನನ್ನ ತಮ್ಮನಿಂದನೇ ಪೆಟ್ಟು ತಿಂದ್ಕೊಂಡಿದ್ದಾನೆ ಅಂತೆಲ್ಲ. ಅದಕ್ಕೆ ನಮಗೆ ಪರಿಹಾರ ಬೇಕಂತ ಒಬ್ಬ ಕಾಲರ್ ಇಟ್ಕೊಳ್ತಾನೆ. ಎಷ್ಟೇ ಆದರೂ ಬಿಡಲ್ಲ ಭೀಮ, ನೀನು ಬಿಡಿಸು ಅಂತ ಹೇಳಿದ್ರೆ ನನಗೆ ಪರಿಹಾರ ಬೇಕಂತ ಹೇಳಿ ಅದರಲ್ಲಿ ಒಬ್ಬ ಹೇಳ್ತಾನೆ ನಮಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳಿ ಅಲ್ಲಿದ್ದ ವಸ್ತು ಎಲ್ಲ ತಗೊಂಡು ಹೋಗ್ತಾರೆ. ಅಲ್ಲಿದ್ದ ಸ್ಟಾಪಿಗೆ ಹೇಳ್ತಾನೆ ಮನೋಜ, ಸ್ಯಾಲ್ರಿ ಕೊಡ್ತೀನಿ ನಿಮಗೆ, ಅವರನ್ನು ತಡೀಲಿಕ್ಕೆ, ಅವರೆಲ್ಲ ರೌಡಿಗಳು ನಮ್ಮನ್ನೇ ಹೊಡೆದು ಹಾಕ್ತಾರೆ ಅಂತ ಅವರೆಲ್ಲ ಹೇಳ್ತಾರೆ. ಇಲ್ಲಿ ಮೀನನ ಅಮ್ಮ ಮೀನನ ತಂಗಿ ಹತ್ರ ಹೇಳ್ತಾರೆ ಆಫೀಸ್ಗೆ ಹೊರಡುವಾಗ, ಇವತ್ತು ಸ್ಯಾಲ್ರಿ ಬರುತ್ತಲ್ಲ ಮನೆದವ್ರಿಗಂತ ಹರಕೆ ಎತ್ತಿಟ್ಟಿದ್ದೀನಿ, ಹಣ ಕೊಡಬೇಕು ಅಂತ. ಅದಕ್ಕೆ ಇವಳು ಅಂದ್ಕೊಳ್ತಾಳೆ ಸಿಗೋದೇ ಅರ್ಧ ಸಂಬಳ, ಏನು ತೊಂದರೆ ಇಲ್ಲ, ದೇವರಿಗೆ ಅಲ್ವಾ ಕೊಡು ಅಂತ. ಆಯಿತು ಕೊಡ್ತೀನಿ ಅಂತ ಹೋಗ್ತಾಳೆ. ಅವಾಗ ಯಾರೋ ಮನೆಗೆ ಬರ್ತಾರೆ. ಆಗ ಯಾಕೆ ಹೂ ಬೇಕಿತ್ತಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅವರು. ಈಗ ಹೊರಟದ್ದು ನಿಮ್ಮ ಮಗಳ, ನಾನು ತುಂಬ ದಿನ ಅವಳನ್ನು ಗಮನಿಸ್ತಿದ್ದೀನಿ, ಅವಳಾಯಿತು ಅವಳ ಕೆಲಸ ಆಯಿತು, ನಿಮಗೂ ಹೂ ಕಟ್ಟಿ ಹೆಲ್ಪ್ ಮಾಡ್ತಿದ್ದಲ್ಲ ಅಂತ. ಹೌದಮ್ಮ ಅಂತ ಹೇಳ್ತಾಳೆ. ಆಯ್ತಮ್ಮ ನಾನು ಬರ್ತೀನಿ, ಅಲ್ಲ ನೀವು ಹೂ ಬೇಕಂತ ಹೇಳಿದೆ, ಅದೇ ಈ ಮನೆ ಆಸರೆ ಇದ್ದಲ್ಲ ಅದೇ ಹೂ ಬೇಕಂತ ಹೇಳಿದ್ದು. ಅಂದರೆ ನನ್ನ ಮಗನಿಗೆ ಅವಳನ್ನು ತುಂಬ ದಿನ ನೋಡ್ತಾ ಇದ್ದೀನಿ, ತಂದ್ಕೋಬೇಕಂತ ಆಸೆ ಅಂತ ಹೇಳ್ತಾರೆ. ಆಸ್ತಿ ಅಂತಸ್ತೆಲ್ಲ ನಾವು ನೋಡೋದಿಲ್ಲ, ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡ್ರೆ ಸಾಕು. ಹಾಗೆ ನೀವು ಅವಸರ ಮಾಡಬೇಡಿ, ಥಿಂಕ್ ಮಾಡಿ ಹೇಳಿ. ಹಾಗೆ ಇದು ಮಗನದು ವಿಸಿಟಿಂಗ್ ಕಾರ್ಡು, ಇದ್ರ ಹಿಂದೆ ನನ್ನದು ನಂಬರ್ ಇದೆ, ಫೋನ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಹಾಗೆ ಅವರು ಹೋದ ಕೂಡಲೇ ಮೀನನಿಗೆ ಫೋನ್ ಮಾಡಿ ಈ ಥರ ಎಲ್ಲ ವಿಷಯ ಹೇಳ್ತಾಳೆ. ಈ ಥರ ಒಬ್ಬರು ಬಂದಿದ್ದರು, ಅವ್ರ ಮಗನಿಗೆ ನಿನ್ನ ತಂಗಿಯನ್ನು ಕೇಳಿದ್ದಾರೆ, ತುಂಬ ಖುಷಿ ಆಯಿತು. ಹೌದಾ, ನಾನು ಮತ್ತೆ ಫೋನ್ ಮಾಡ್ತೀನಿ ಅಂತ ಮೀನ ಇರ್ತಾಳೆ. ಇಲ್ಲಿ ಸೂರ್ಯ ಅವನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತಾನೆ. ಏನು ನೀವು ಸೋಮಾರಿಗಳಾಗಿದ್ದೀರಾ, ಅದಕ್ಕೆ ಟ್ರಿಪ್ ಬಂದ್ರೆಲ್ಲ ಹೋಗೋದು. ಹೌದು, ಇವಾಗ ಮೊದಲು ಆಫೀಸಿಗೆ ಹೋಗೋರೆಲ್ಲ ಟ್ರಿಪ್ ಬುಕ್ ಮಾಡ್ತಿದ್ರು, ಇವಾಗ ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ನೋಡಿದರೆ ಮೀನಾ ಬರ್ತಾಳೆ. ಏನು ನೀನು ಇಲ್ಲಿಗೆ ಬಂದಿದ್ದೀಯಾ, ಇಲ್ಲಿ ನನ್ನ ನೆಮ್ಮದಿಯಾಗಿ ಬಿಡಲ್ಲ ಅಂತ ಸುಮ್ಮನೆ ತಮಾಷೆ ಮಾಡ್ತಾನೆ. ಹಾಗೆ ಏನು ವಿಷಯ ಅಂತ ಕೇಳ್ತಾನೆ. ಅದಕ್ಕೆ ಈ ಥರ ಅಮ್ಮ ಫೋನ್ ಮಾಡಿದರು, ಯಾರೋ ಏನು ಕೇಳ್ಕೊಂಡು ಬಂದಿದ್ರು. ಹೌದಾ, ಹೌದು, ಅದಕ್ಕೆ ನಾವೇ ನಿಂತು ಮಾತಾಡಬೇಕು, ನೋಡಲಿಕ್ಕೆ ಒಳ್ಳೆಯವರ ಥರ ಇದ್ದಾರಂತೆ. ಅದಕ್ಕೆ ಕನಕ ಒಪ್ಕೊಂಡ್ಲ, ಕನಕನಿಗೆ ಗೊತ್ತಿಲ್ಲ ಇನ್ನೂ ವಿಷಯ ಅಂತ ಹೇಳ್ತಾನಲ್ಲ. ಅಂದರೆ ಕನಕನಿಗೆ ಒಪ್ಪಿಗೆ ಆಗುತ್ತೆ, ನಾವೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗಲ್ಲ, ನಾವಿಬ್ಬರು ಹೋಗಿ ನೋಡಿಕೊಂಡು ಅವ್ರ ಫ್ಯಾಮಿಲಿ ಹುಡುಗನನ್ನು ನೋಡಿ ಆಮೇಲೆ ಕನಕನಿಗೆ ಇಷ್ಟ ಆಗುತ್ತಾ ನೋಡುವ. ಯಾಕೆಂದರೆ ಅವ್ರು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ, ನೋಡಿದ ಕೂಡಲೇ ಅವರನ್ನು ಹೇಗೆ ನಾವು ಜಡ್ಜ್ ಮಾಡಲಿಕ್ಕಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಅವರಿಬ್ಬರು ಕೂತು ಮಾತಾಡಲಿ, ಆಮೇಲೆ ಎಲ್ಲ ಅದರಷ್ಟಕ್ಕೆ ವರ್ಕ್ ಆಗುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಸೂರ್ಯ ಮೀನಾ ಮನೆಗೆ ಹೋಗಿರ್ತಾರೆ. ಹಾಗೆ ಎಲ್ರಿಗೂ ಕಾಫಿ ಕೊಡ್ತಾ ಇರ್ತಾಳೆ ಮೀನಾ. ಅದಕ್ಕೆ ಟೀ ಅಂತ ಹೇಳ್ತಾಳೆ ಮೀನಾ. ನಾನು ಕಾಯ್ತಾ ಇದ್ದೀನಿ, ಯಾರಿಗೆ ಅಂತ ರಂಗನಾಥ್ ಕೇಳ್ತಾರೆ. ಅದೇ ಇವತ್ತು ಅಮೌಂಟ್ ಕೊಡಲಿಕ್ಕೆ ಮನೋಜ್ ದಿನ ಅಲ್ವಾ ಅಂತ. ಹಾಗೆ ಶಾಂತಿಗೆ ಹೇಳ್ತಾನೆ ರೆಡಿಯಾಗಿದ್ದೀನಿ. ನಾನೇಕೆ ರೆಡಿ ಆಗಬೇಕು, ಲಕ್ಕಮ್ಮ ಬಂದು ಹೇಳಿಲ್ವಾ ತಿಂಗಳು ಅಮೌಂಟು ಕೊಡಬೇಕಂತ, ಅದು ಇವತ್ತಿನ ಡೇಟ್ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಶಾಂತಿ ಹೇಳ್ತಾಳೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾಳೆ. ಅಜ್ಜಿಗೆ ಫೋನ್ ಮಾಡಿ ಕೊಡ್ತೀನಿ ಹಿಂಗೆ ಅಂತ ಹೇಳು ಅಂತ ಹೇಳ್ತಾನೆ ಸೂರ್ಯ. ಅವನು ಬರ್ತಾನೆ, ಏನು ಕರ್ಮಣ ಏನು ಅಂತ ಶಾಂತಿ ಬೈತಾಳೆ. ರಂಗನಾಥ್ ಹೇಳ್ತಾರೆ ಅವನು ಬರ್ತಾನೆ, ನೀನು ಕಾಫಿ ಕೊಡಿ ಅಂತ. ಇಲ್ಲ, ಅವನು ಬರಬೇಕು, ಅಲ್ಲಿ ತನಕ ಒಂದು ತೊಟ್ಟು ನೀರನ್ನು ಮುಟ್ಟಲ್ಲ ಅಂತ ಹೇಳ್ತಾನೆ ಸೂರ್ಯ. ಆವಾಗ ಮನೋಜ್ ಮತ್ತು ರೋಹಿಣಿ ಬರ್ತಾರೆ ಮನೆಗೆ. ಆಗ ಬರಬೇಕು ಮೀನಾ ಎಲ್ಲ ಅಡಿಕೆ ಎಲ್ಲತ್ತ. ಅದಕ್ಕೆ ರೋಹಿಣಿ ಹೇಳ್ತಾರೆ ಯಾಕೋ, ಇವತ್ತು ಹಣ ಕೊಡುವ ದಿನ 50,000 ಕೊಡಬೇಕು, ಅದೆಲ್ಲ ನಾನು ಕೊಡಲ್ಲ ಅಂತ ಮನೋಜ್ ಹೇಳ್ತಾನೆ. ನೀನು ಆಚೆ ಹೋಗೋದಾಗೆ ಮಾಡ್ತೀನಿ, ಕಾಲಿಗೆ ಕಾಲಡಿಗೆ ಗಾಜಿಟ್ಟು ನೀನು ಒಂದೊಂದು ಹೆಜ್ಜೆನ ಆಚೆ ಹೋಗೋದಾಗೆ ಮಾಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ ಹೋಗಲ್ಲ, ನಿನ್ನಿಂದ ಇವತ್ತು 50,000 ಲಾಸ್ ಆಯಿತು ನನಗೆ ಅಂತ. ಹೆಂಗೆ ಅಂತ ಕೇಳ್ತಾನೆ ಸೂರ್ಯ. ಅದು ಅವತ್ತು ಭೀಮನಿಗೆ ಹೊಡೆದಿಯಲ್ಲ, ಮೂಗಿಗೆ 3 ಸ್ಟಿಚ್ ಹಾಕಿದರೆ, ತಲೆಗೆ ಪ್ಲಾಸ್ಟರ್ ಹಾಕಿದ್ದಾರೆ, ಅದಕ್ಕೆ ಅಂತ. ಅದಕ್ಕೆ ರಂಗನಾಥ್ ಹೇಳ್ತಾರೆ ಅವನಿಂದ ಅಲ್ಲ ಅದು ಅಂತ ಹೇಳ್ತಾರೆ. ಇವನಿಂದನೇ ಅಲ್ವಾ ನಾನು ಅವನನ್ನು ಕರ್ಕೊಂಡು ಬಂದಿದ್ದು, ಆ ಲೆಟ್ರ್ ಯಾಕೆ ಕೊಡಬೇಕಿತ್ತು ಅಂತ ಮನೋಜ ಹೇಳ್ತಾನೆ.
ಸುಮ್ಮನೆ ಇರು, ನಾನು ಲೆಟ್ರ್ ಬರ್ದಿಲ್ಲ ಅಂತ ಹೇಳಿಲ್ವಾ, ಸುಮ್ಮನೆ ಇರು, ನೀನೇ ಬರ್ದದ್ವಿ, ಬೇರೆಯವರ ಹೆಸರು ಯಾಕೆ ಹಾಕ್ತೀಯ ಅಂತ ಬೈತಾನೆ ಮನೋಜ. ಆವಾಗ ಸೂರ್ಯನಿಗೆ ಕೋಪ ಬಂದು ಹೊಡಿಲಿಕ್ಕೆ ಹೋಗ್ತಾನೆ. ಆವಾಗ ಹೊಡಿತಾಳೆ, ಎಲ್ಲರೂ ಬಿಡಿಸ್ತಾರೆ ಅವನನ್ನು. ಆವಾಗ ರೋಹಿಣಿ ಹೇಳ್ತಾಳೆ, ಹೊಡಿಬೇಡಿ, ಮಾತಾಡಲಿಕ್ಕೆ ಬರಲ್ಲ ನಿಮಗೆ. ರಂಗನಾಥನು ಹೇಳ್ತಾರೆ, ಮಾತಾಡು, ಹೊಡಿಬೇಡ ಅಂತ. ಅದಕ್ಕೆ ರಂಗನಾಥ್ ಬೈತಾರೆ, ಇದು ಇವನು ಕೇಕ್ ಹೊಡಿಲಿಕ್ಕೆ ಅಂತ ಅವನ ನೀನಲ್ವ ಕರ್ಕೊಂಡು ಬಂದದ್ದು, ಅವನಿಗೆ ಅನ್ನ ಕೊಟ್ಟು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀನಿ ಅಂತಲೇ ಬೇರೆ ಹೇಳಿದ್ಯಾ, ಮತ್ತೆ ಯಾಕೆ ಇವನ ಥರ ಇದು ಕೇಳ್ತೀಯ ಅಂತ. ಅದಕ್ಕೆ ಇವತ್ತು ಅವನು ಬಂದು ಕಾಂಪೋಸೇಷನ್ ಅಂತ 50,000 ವಸ್ತು ತಗೊಂಡು ಹೋದ್ರು ಅಂತ ಹೇಳ್ತಾನೆ. ಮತ್ತು ಆವಾಗ ಶಾಂತಿ ಮತ್ತೆ ಅವ್ರ ಹತ್ರ ಜಗಳ ಮಾಡ್ಲಿಕ್ಕಾಗುತ್ತಾ, ಪಾಪ ಮಗು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಫೀಡಿಂಗ್ ಬ್ಯಾಟ್ಲ್ ಹಾಕಿ ತೊಟ್ಲಲ್ಲಿ ಮಲಗಿಸ್ಬಿಡು ಅಂತ. ಸೂರ್ಯ ಹೇಳ್ತಾನೆ, ಒಂದು ಪೆಟ್ಟು ಕೊಡಲಿಕ್ಕೆ ಆಗೋಲ್ಲ ನಿನಗೆ, ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ಯಾ, ಇಷ್ಟು ದೊಡ್ಡದಾಗಿ ಬೆಳೆದಿದ್ಯಾ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾವು ಇವರು ಬಿಸ್ನೆಸ್ ಮಾಡೋದು ರೌಡಿಸಮ್ ಅಲ್ಲ. ಅದಕ್ಕೆ ಮೀನು ಹೇಳ್ತಾಳೆ, ನಮ್ಮವರನ್ನು ಕಾಪಾಡಬೇಕಾದ್ರೆ ನಾವು ಫೈಟ್ ಮಾಡಬೇಕು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದೆಲ್ಲ ಏನು ಬೇಡ, ಸಕ್ಕರೆ ನೀನು ಒಪ್ಪಿಕೊಂಡಿದ್ಯಾ ಮನೋಜನಿಂದ 50,000 ತಿಂಗಳು ಕೊಡಿಸ್ತೀನಿ ಅಂತ, ಇವಾಗ ಕೊಡಬೇಕು. ಮನೋಜ್ ಹೇಳ್ತಾನೆ, ಆವಾಗ ಶಾಂತಿ ಹೇಳ್ತಾನೆ, ಮನೋಜ್ ಅಂತ ಹೇಳಿದ್ರು, ಏನು ಹೇಳಿದ್ರು ನಾನು ಇವತ್ತು ಕೊಡಲಿಕ್ಕಾಗಲ್ಲ ಅಂತ. ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ಅದಕ್ಕೆ ಈಗ ಶರ್ಟ್ ಬಿಚ್ಚಿ ಪಂಚೆ ಹಾಕ್ಕೊಂಡು ಅಡುಗೆ ಮನೆಯಲ್ಲಿ ರುಬ್ಬು ಅಂತ ಹೇಳ್ತಾರೆ ಇಟ್ಟು. ಅದಕ್ಕೆ ನಾನು ಬಿಸ್ನೆಸ್ ಮ್ಯಾನ್, ಇನ್ನು ನಾಳೆಯಿಂದ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ನೋಡು, ಬಿಳಿದೆಲ್ಲ ತಿಂದು ಉಗಿತೀನಿ, ತೂತಾಗಬೇಕು ಮುಖ, ಶರ್ಟ್ ಬಿಚ್ಚು ಅಂತ ಬಿಚ್ಚಿಸ್ತಾನೆ. ಅದಕ್ಕೆ ರೋಹಿಣಿ ಬೈತಾಳೆ, ನೀವು ಬಡ್ಡಿಯವರು ಈ ಥರ ಮಾಡಲ್ಲ, ಮನೆಯವರು ಈ ಥರನ ಅಂತ. ಅಲ್ಲ, ನಿಮ್ಮ ಅನ್ನೋದ್ರಲ್ಲಿ ನಮ್ಮದು ಶೇರ್ ಇದೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನನಗೆ ನಿಮ್ಮ ಶೇರ್ ಬೇಡ, ನನ್ನ ಹಣ ಬೇಕು. ಅದಕ್ಕೆ ಶಾಂತಿ ಹೇಳ್ತಾಳೆ, ಮನೆಯವರಿಗೋಸ್ಕರ ಏನು ಬೇಕಾದರೂ ಮಾಡ್ತೀಯ ಅಂತ, ಹಣಕ್ಕೋಸ್ಕರ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ. ನಾನೇನಾದರೂ ಸತ್ತರೆ ಅಪ್ಪನನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಇಲ್ಲ ಅಂತ. ಅದಕ್ಕೆ ರೋಹಿಣಿ, ನಾವು ಆ ಥರ ಏನಿಲ್ಲ ಮಾವ, ನೀವು ಹೇಳಿ, ಈ ತಿಂಗಳು ತುಂಬ ಲಾಸ್ ಇದೆ, ನೆಕ್ಸ್ಟ್ ತಿಂಗಳು ಕೊಡ್ತೀವಿ ಅಂತ ಹೇಳಿ ಅಂತ. 1,00,000 ಕೊಡ್ಬೇಕಂತ ಹೇಳ್ತಾನೆ, ಇಲ್ಲಾಂದರೆ ಸರಿಯಾಗಿ ಬೀಳುತ್ತೆ ಇಬ್ಬರಿಗೂ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಎಲ್ಲರೂ ರೂಮಿಗೆ ಹೋಗ್ತಾರೆ. ಆವಾಗ ಶಾಂತಿ ಬೈತಾಳೆ, ಇವನು ಮನೆ ಬಿಟ್ಟು ಹೋಗು ಅಂದರೆ ಮನೆ ಬಿಟ್ಟು ಹೋಗೋದಿಲ್ಲ, ಮನೆಯಲ್ಲೇ ಕೂತಿದ್ದಾನೆ ಅಂತ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ನೀನು ನಿನ್ನ ಮಗ ಇವರು ಪಾಪಿಷ್ಟಿಗಳು, ಅವನು ತಂದಾಕ್ತಾನೆ, ಇವಳು ಮಾಡಿ ಹಾಕ್ತಾಳೆ, ನೀವು ಅದನ್ನ ತಿನ್ನೋದು ಅಂತ ಹೇಳ್ತಾಳೆ. ಅರ್ಥ ಮಾಡ್ಕೊ, ಮೀನಾ ಸೂರ್ಯ ಮನೆ ಬಿಟ್ಟು ಹೋದರೆ ಅಡುಗೆ ಪಾತ್ರೆ ತೊಳೆಯೋಕ್ಕಿಂತ ಬಾತ್ರೂಮ್ ಉಜ್ಜುದನ್ನಕ್ಕೂ ನೀನೇ ಮಾಡಬೇಕು, ಅದು ತಿಳ್ಕೊ ಅಂತ. ಹಾಗೆ ಇಲ್ಲಿ ಕನಕನ ಮನೆಯಲ್ಲಿ ಮದುವೆ ವಿಷಯ ಮಾತಾಡೋದಕ್ಕೆ ಜಗಳ ಮಾಡ್ತಾಯಿದ್ದೆ. ಯಾರನ್ನು ಕೇಳಿ ನೀವು ಮದುವೆ ವಿಷಯ ಮಾತಾಡಿದ್ರಿ ಅಂತ. ಅಲ್ಲ, ಅದಕ್ಕೆ ಮೀನು ಹೇಳ್ತಾಳೆ, ಕತ್ತೆ ವಯಸ್ಸಾಯಿತು, ಇನ್ನು ಯಾರ ಹತ್ರ ಮಾತಾಡಬೇಕು, ಬಾಲ್ಯ ವಿವಾಹ ಅಲ್ಲ ಮಾಡೋದಂತ. ಅಲ್ಲ, 1 ತಿಂಗಳದ್ದು ಸಂಬಳ ಬಂದಿಲ್ಲ ಆವಾಗಲೇ ಮತ್ತೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಸಂಬಳ ವಿಷಯ ಅಲ್ಲ, ಇದು ಒಂದು ಹುಡುಗಿದು ಮದುವೆ ವಿಷಯ ಅಂತ. ಅದಕ್ಕೆ ಇಲ್ಲಿ ಸಾಲ ಇದೆ ಅಂತ ಕನಕ ಹೇಳ್ತಾಳೆ. ಬೇರೆಯವರ ಮನೆ ಬೆಳಗ್ಬೇಕಂತ ನಮ್ಮ ಮನೆದು ಕತ್ಲು ಮಾಡಬೇಕಂತ ಕನಕ ಹೇಳ್ತಾಳೆ. ಅದಕ್ಕೆ ಸೂರ್ಯ, ನಿಮ್ಮದು ಮಾತು ಸರಿ ಅಂತ ಹೇಳ್ತಾನೆ. ಅದಕ್ಕೆ ಕನಕನ ತಮ್ಮ ಹೇಳ್ತಾನೆ, ನಿಮ್ಮ ಮಾತು ಒಂದು ಹೇಳಿ ಅಂತ. ನೋಡು, ಹೆಣ್ಣು ನೋಡಿದ ಕೂಡಲೇ ಮದುವೆ ಆಗಲ್ಲ, ಅದಕ್ಕೆ ಟೈಮ್ ಬೇಕು. ಹಾಗೆ ನಿನ್ನ ತಮ್ಮ 1 ವರ್ಷ ಬೇಕು ಓದಿ ಅವನು ಜವಾಬ್ದಾರಿ ತಗೊಳ್ಳಿಕ್ಕೆ ಮನೆದು, ಅಲ್ಲಿ ತನಕ ನಾನು ಈ ಮನೆ ಜವಾಬ್ದಾರಿ ತಗೊಳ್ತೀನಿ ಅಂತ. ಹುಡುಗ ಒಳ್ಳೆಯವನಾಗಿ ಶಾಂತಿಯಾಗಿದ್ದರೆ ಸಾಕು ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಕನಕನ ನೋಡಲಿಕ್ಕೆ ಅಂತ ಹುಡುಗಂದ ಅಪ್ಪ ಅಮ್ಮ ಬರ್ತಾರೆ. ಹಾಗೆ ಮೀನನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಸೂರ್ಯ ಹೇಳ್ತಾನೆ, ನನಗೆ 2 ಕಾರ್ ಇದೆ, ಒಂದು ನಾನು ಓಡಿಸ್ತೀನಿ, ಇನ್ನೊಂದು ಬಾಡಿಗೆ ಕೊಡ್ತೀನಿ, ಎಲ್ಲ ನನ್ನ ಹೆಂಡತಿ ಕೊಟ್ಟಿದ್ದಂತ. ಮೀನ ಕೇಳ್ತಾಳೆ, ಹುಡುಗ ಬಂದಿಲ್ವ ಅಂತ. ಹಾಗೆ ಫೋಟೋ ತೋರಿಸ್ತಾರೆ. ಅದನ್ನ ನೋಡಿಕೊಂಡು ಸೂರ್ಯ ತುಂಬ ರೇಗಿಸ್ತಾ ಇರ್ತಾನೆ ಕನಕನನ್ನು. ಹಾಗೆ ತುಂಬ ಹೊಗಳ್ತಾರೆ. ಕನಕನೇ, ನಾನು ತುಂಬ ದಿನ ನೋಡ್ತಿದ್ದೀನಿ, ಓದ್ಕೊಂಡು ಮನೆ ಜವಾಬ್ದಾರಿ ನೋಡ್ಕೊತಿದ್ದೆ, ಅದೇ ಥರ ಹುಡುಗಿ ಬೇಕಂತ ಹೇಳಿ ಅವರು ಹೋರಾಡ್ತಾರೆ. ಹಾಗೆ ಅವರೆಲ್ಲ ಹೋದ್ಮೇಲೆ ಸೂರ್ಯ ಮೀನ ಮಾತಾಡ್ತಾ ಇರ್ತಾರೆ. ಸೂರ್ಯ ಕೇಳ್ತಾನೆ, ನಿನ್ನ ಗಂಡ ಹೇಗಿರ್ಬೇಕಂತ ನೀನು ಅಂದ್ಕೊಂಡಿದ್ದೆ ಮದುವೆಗೆ ಮುಂಚೆ ಅಂತ? ಡಾಕ್ಟ್ರು, ಇಂಜಿನಿಯರ್ ಆಗಿರಬೇಕಿತ್ತು, ಹಾಗೆ ಕೈಯಲ್ಲೂ ಹೆಂಡ ಮಿಟ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಅಂತ. ಹಾಗೆ ನನ್ನ ತಂದೆ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಳೆ. ನಾನು ಅಂದ್ಕೊಂಡಿದ್ದೆ ಹೆಂಡತಿ ಗಂಡನಿಗೆ ಪೋಷಕ ಪಾತ್ರ ಮಾತ್ರ ಅಂತ ಅಲ್ಲ, ಪೋಷಿಸುವ ಪಾತ್ರ ಆಗಿದ್ಯಾ ನೀನು, ಮದುವೆ ಆದಮೇಲೆ ಗೊತ್ತಾಯಿತು ಅಂತ ಹೇಳ್ತಾನೆ. ಕಡೆಗೂ ರೋಹಿಣಿಯ ತಂಗಿಗೆ ಒಂದು ಒಳ್ಳೆ ಕಡೆಯಿಂದ ಸಂಬಂಧ ಬಂದಿದೆ, ನೋಡಬೇಕು ಅವರು ಒಳ್ಳೆಯವರ ಹೇಗೆ ಅಂತ. ಹಾಗೆ ಕನಕನಿಗೆ ಈ ಮದುವೆ ಇಷ್ಟ ಇಲ್ಲ, ಅದು ಅವರ ಮನೆಯದ್ದು ಜವಾಬ್ದಾರಿಯಿಂದಾಗಿ. ಇಲ್ಲಿ ಒಂದು ಕಡೆ ಮನೋಜ ಮತ್ತು ಸೂರ್ಯನಿಗೆ ಜಗಳಾಗಿ 1 ತಿಂಗಳು ಟೈಮ್ ಕೊಟ್ಟಿದ್ದಾನೆ, 1,00,000 ಕೊಡಬೇಕು ಅಂತ. ಯಾಕೆಂದರೆ ಅವರು ಅಮೌಂಟ್ ಕೊಟ್ಟಿಲ್ಲ ಈ ಮಂತ್ ಅಂತ.
ಕಡೆಗೂ ರೋಹಿಣಿಗೆ ಯಾವುದೇ ಥರ ವೀಡಿಯೋ ಸಿಕ್ಕಿಲ್ಲ. ಏನೇ ಪ್ಲ್ಯಾನ್ ಮಾಡಿದ್ರು. ಇಲ್ಲಿಗೆ ಈ ವಿಡಿಯೋ ಮಾಡ್ತೀನಿ, ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ನೋಡುವ.